ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬನ್ನರ್ಘಟ್ಟ ಝೂಗೆ ಹೋಗ್ತಾ ಇದ್ದೀವಿ. ಟೈಮ್ 12:45 ಆಗಿದೆ. ನಾವು ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಎಷ್ಟು ಜನ ಹೋಗ್ತಿದ್ದೀವಿ. ಇವಾಗ ಬಂದಿದ್ದೀವಿ ಬನ್ನರ್ಘಟ್ಟಕ್ಕೆ. ಹೋಗ್ಬೇಕು. ಆ ಕಡೆ ಬರ್ಬೇಕಾದ್ರೆ ಆಟ ಸಾಮಾನು ತಗೋ ಬರೋಣ. ಹಾಂ, ಮಕ್ಳಿಗೆ ಆಟದ ಸಾಮಾನು, ತಿಂಡಿಗಳು, ಚಾಟ್ಸ್ಗಳು ಮತ್ತು ಕಾಫಿ, ಟೀ, ಫ್ರೂಟ್ಸು, ಜ್ಯೂಸು ಎಲ್ಲ ಸಿಗುತ್ತೆ ಇಲ್ಲೇ. ಹೋಗಿ ಇವಾಗ ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ತೊಗೊಂಬರೋಕ್ಕೆ ನಮ್ಮ ಹಸ್ಬೆಂಡ್ ಹೋಗ್ತಿದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಫೋಟೋ ತಗೊಳ್ಳೋಣ ಅಂತ ನಿಂತ್ಕೊಂಡಿದ್ದೀವಿ. ಹಾಗೆ ಇಲ್ಲ ಅನಿಮಲ್ಸ್ದು ಮ್ಯಾಪ್ ಹಾಕಿದ್ದಾರೆ, ಯಾವ ಅನಿಮಲ್ಸ್ ಇದೆ ಅಂತ ಅದನ್ನ ನೋಡ್ತಿದ್ದೀವಿ. ಮತ್ತು ಅದು ನೋಡಿಕೊಂಡೆ ಪಕ್ಕದಲ್ಲಿ ಬಂದ್ಬಿಟ್ಟು ಈ ಮಕ್ಳಿಗೆ ಎಷ್ಟು, ದೊಡ್ಡವ್ರಿಗೆ ಎಷ್ಟು ಇಲ್ಲಿ ಹಾಕಿದ್ದಾರೆ ಅಂತ. ಸಫಾರಿಗೆ ಹಾಕಿದ್ದಾರೆ ಟಿಕೆಟ್, ಮತ್ತು ಬಸ್ ಸಫಾರಿ ಎಲ್ಲ ರೇಟ್ ಇಲ್ಲಿ ಹಾಕಿದ್ದಾರೆ. ಮಕ್ಳಿಗೆ 5 ವರ್ಷ ಮಕ್ಳಿಗೆ ಮೇಲ್ಪಟ್ಟಿದ್ದವ್ರಿಗೆ, 6 ವರ್ಷ ಮೇಲ್ಪಟ್ಟಿದ್ದ ಮಕ್ಳಿಗೆ ತೊಗೊಳ್ಳೋದು. ಇಲ್ಲ ಟಿಕೆಟ್ ಅವ್ರಿಗೆ. ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಅವ್ರು ತೊಗೊತಿದ್ದಾರೆ ನಮ್ಮ ಮನೆಯವರು. ನಾವು 3 ಜನಕ್ಕೆ ತೊಗೊಂಡ್ವಿ. ನಮ್ಮ ಚಿಕ್ಕ ಮಗನಿಗೇನು ಟಿಕೆಟ್ ಇಲ್ಲ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇದೇನೋ ಒಂದು 3D ಫಾಲ್ಸು, ನೀರು ಬರೋ ಥರ ಗ್ಲಾಸ್ ಮಾಡಿದ್ದಾರೆ. ತುಂಬ ಚೆನ್ನಾಗೈತಲ್ವ ನೋಡೋಕ್ಕೆ ಅಂದ್ಬಿಟ್ಟು ಫೋಟೋ ತೊಗೊಳ್ತಿದ್ವಿ ಇಲ್ಲಿ. ಅವನು ಎತ್ಕೋ ಮಗುನ. ಎಂಟ್ರಿ ಆಗಿದ್ದೀವಿ ಈಗ. ವಾಶ್ರೂಮ್, ಬೇಬಿ ಕೇರ್ ಯೂನಿಟ್, ಲೈಬ್ರರಿ. ಇವಾಗ ಫಸ್ಟ್ ನೋಡ್ತಾರದು ಜಿರಾಫೆ ಎಲ್ಲ ಫ್ರೆಂಡ್, ಸಾರಿ ಝೀಬ್ರಾ ಇರೋದು. ಫಸ್ಟ್ ನಾವು 2 ವರ್ಷದಿಂದ ಬಂದಾಗ ಜಿರಾಫೆ ಫಸ್ಟ್ ಇತ್ತು. ಇವಾಗ ಎಕ್ಸ್ಚೇಂಜ್ ಮಾಡಿದ್ದಾರೇನೋ. ಫಸ್ಟ್ ಇರೋದು ಇವಾಗ ಝೀಬ್ರಾ. ಜಿರಾಫೆ ಹತ್ರ ಫೋಟೋ ಹೊಡ್ಕೊಳ್ಳೋಣ ಅಂದ್ಕೊಂಡೆ. ಅದಿರೋದಲ್ಲಿ, ನಾವಿರೋದಿಲ್ಲಿ. 2 ದೂರ ಫೋಟೋ. ಅದ್ರ ಕಲರ್ ಸ್ಕಿನ್ ಮೇಲೆ ನೋಡಿದ್ರೆ ಖುಷಿ ಆಗುತ್ತೆ. ಹೇಗೈತೆ ನೋಡಿ, ಬ್ಲ್ಯಾಕು ವೈಟು. ನಾವು ಡ್ರಾಯಿಂಗ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ವೇನೋ, ಅಷ್ಟು ಕ್ಲೀನಾಗೈತೆ ನೋಡಿ. ಎಷ್ಟು ಚೆಂದ ಅಲ್ವಾ ನೋಡೋಕ್ಕೆ. ಎಲ್ಲ ಜಿರಾಫೆ ಒಂದು ಕಡೆ ಹೋಗ್ತಾಯಿದೆ, ಎಲ್ಲ ಊಟ ಮಾಡೋಕ್ಕೆ ಹೋಗ್ತಾ ಇದ್ದಾವೆ. 4-5 ಏನೋ ಐತೆ ಜಿರಾಫೆ. ಎಲ್ಲ ಒಂದು ಕಡೆ ಹೋಗಿ ನಿಂತ್ಕೊಂಡು ಊಟ ಮಾಡ್ತಾಯಿದೆ. ಅಲ್ಲೂ ಅದಕ್ಕೆ ಹಾಕಿದ್ದಾರೆ ಸೊಪ್ಪು, ಅದೇನು ತಿಂತಿದೆ ಅದನ್ನ ಸೊಪ್ಪೇನೋ ಹಾಕಿದ್ದಾರೆ. ಎಲ್ಲ 1 by 1 ಹೋಗ್ತಾ ಇದ್ದಾವೆ. ಅದನ್ನ ನೋಡಿ ನನ್ನ ಮಗ ಅಪ್ಪ, ಅಮ್ಮ, ಅಣ್ಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಇವಾಗ ಜಿರಾಫೆ ಮಳೆ ಬಂದ್ಬಿಟ್ಟು ಅಷ್ಟರಲ್ಲಿ ಅಲ್ಲಿ ಶೆಡ್ ಥರ ಐತೆ, ಅಲ್ಲಿ ನಿಂತ್ಕೊಬೋದು. ಏನು ನೆನೆಯಲ್ಲ ನಾವು. ಪಾಪ ಪ್ರಾಣಿಗಳು ನೆನೀತದವಷ್ಟೇ. ಒಂದು ಈ ಕಡೆ ಬಂತು, ಮಳೆ ಬಂದಿದ್ದಕ್ಕೇನೋ. ಒಂದು ಅಲ್ಲೇ ಪಾಪ ಸೊಪ್ಪೆಲ್ಲ ತಿನ್ಕೊಂಡು ನಿಂತೈತೆ. ಅಲ್ಲೇ ಇದಕ್ಕೆ ಮನೆ ಥರ ಮಾಡಿದ್ದಾರೆ. 2 ಮನೆ ಥರ ಐತೆ ಅದಕ್ಕೂ, ಝೀಬ್ರಾಗೂ. ಇದೊಂದು ಮನೆ, ಇನ್ನೊಂದು 2 ಮನೆ ಮಾಡಿದ್ದಾರೆ. ಅದು ಅಲ್ಲಿರೋದಕ್ಕೆ ಅನಿಸುತ್ತೆ, ಮಲ್ಕೊಳಕ್ಕೇನೋ ಮಾಡಿದ್ದಾರೆ.
ಆದರೂ ಮಳೇಲಿ ನಿಂತ್ಕೊಂಡು ತಿಂತೈತೆ ನೋಡಿ ಅದು. ಇದು ಬಂದೇನೋ ನೀಲಿ ಜಿಂಕೆ ಅಂತ ಹಾಕಿದ್ದಾರೆ. ಈ ನೀಲಿ ಕಲರ್ ಐತೋ ಗೊತ್ತಿಲ್ಲ, ಬಟ್ ಅವರೇ ಹಾಕಿರೋದು. ಎಲ್ಲ ಅಲ್ಲಿ ಮನೆ ಹತ್ರ ನಿಂತ್ಕೊಂಡೈತೆ, ಅದ್ರ ಗೂಡ ಹತ್ರ. ಮುಂದೇನು ಬರಲಿಲ್ಲ ಅದು, ಅದನ್ನೇ ಝೂಮ್ ಮಾಡಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಂದು ಮಾತ್ರ ಒಂಥರ ಬ್ಲ್ಯಾಕ್ ಆಗಿ ಬ್ಲೂ ಥರ ಐತೆ, ಅದೇ ಇರ್ಬೋದು ಅನ್ಸುತ್ತೆ ಬ್ಲೂ. ಆಗಿಲ್ಲಿ ರೆಸ್ಟೋರೆಂಟ್ ಆಯಿತು, ಊಟ ಮಾಡ್ಕೊಳ್ಳೋಕ್ಕೆ ಊಟ ಮಾಡ್ಬೋದು. ಮಕ್ಕಳಿಗೆ ತಿಂಡಿ ಪಾಪ್ಕಾರ್ನು ಚಾಟ್ಸ್ ಎಲ್ಲ ಸಿಗ್ತೈತಿ. ಇಲ್ಲಿಂದ ತೊಗೊಂಡು ಮುಂದಕ್ಕೆ ಹೋದ್ವಿ ನಾವು. ಇಲ್ಲೂ ಹಾಕಿದ್ದಾರೆ ಅನಿಮಲ್ ಮ್ಯಾಪು, ಹೇಗೆ ನೋಡ್ಕೊಬಂದ್ರಿ ಫಸ್ಟಿಂದ ಅಂತ. ಇದು ಫಸ್ಟಿಂದ ಸ್ಟಾರ್ಟಿಂದ ಎಂಡಿಂಗ್ವರೆಗೂ ಅನಿಮಲ್ ಮ್ಯಾಪ್ ಹಾಕಿದ್ದಾರೆ. ಮತ್ತು ಇಲ್ಲಿ ಡೈನಾಸರ್ದು ಸ್ಟ್ಯಾಚು ಥರ ಮಾಡಿಟ್ಟಿದ್ರು. ಅಲ್ಲಿ ಫೋಟೋ ಎಲ್ಲ ಹೊಡ್ಕೊತಿದ್ವಿ. ಫೋಟೋ ಹೊಡ್ಕೊಂಡು ಮುಂದಕ್ಕೆ ಫೋಟೋ ಎಲ್ಲ ಹೊಡ್ಕೊಂಡು ಮುಂದಕ್ಕೆ ಹುಲಿ ಕರಡಿ ಐತೆ ಅಂದ್ಬಿಟ್ಟು ಮುಂದಕ್ಕೆ ಮಂಕಿ ಇತ್ತು. ಮಂಕಿ ನೋಡಿಕೊಂಡು ಆ ಕಡೆದು ಈ ಕಡೆ ಎಗರಾಡ್ತಾ ಇದಾವೆ ಮಂಕಿಗಳು. ಒಂದಕ್ಕೊಂದು ಆಟ ಆಡ್ಕೊಳ್ತಾ ಇದ್ದಾವೇನೋ, ಕಿತ್ತಾಡ್ತದೋ ಗೊತ್ತಿಲ್ಲ. ಆ ಕಡೆ ಜಂಪ್ ಈ ಕಡೆ ಜಂಪ್ ಮಾಡ್ತಿದ್ದೋ. ಒಂದು ಬಂದು ಕೆಳಗಡೆ ಕೂತ್ಕೊಂತು, ಅದನ್ನ ಒಂದು ವಿಡಿಯೋ ಮಾಡಿಕೊಂಡೆ. ಏನೋ ಫ್ರೂಟ್ಸ್ ಹಾಕಿದ್ದಾರೆ, ತಿಂತಿದ್ದಾವೆ. ಅದು ಆಡೋದು ನೋಡಿ ನಂಗೆ ನಗು ಬರ್ತಾಯಿತ್ತು. ಹಾಗೆ ಮುಂದಕ್ಕೆ ಹೋದ್ವಿ. ನೆಕ್ಸ್ಟು ಹುಲಿ ಇತ್ತು. ಹುಲಿ ನೋಡೋದೇ ಒಂದು ಖುಷಿ, ಅದು ಬಾಯಿ ತೆಗೆದ್ರೆ ಒಳ್ಳೆ ಭಯ ಆಗ್ತೈತೆ. ಅಯ್ಯೋ, ಅಷ್ಟು ಚೆನ್ನಾಗೈತೆ ಹುಲಿ ನೋಡೋಕ್ಕೆ. ಅಪ್ಪ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಅದನ್ನ ನೋಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಅದೆಷ್ಟೇ ಭಯಂಕರವಾಗಿದ್ರೂ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂದರೆ ನಮಗೊಂದು ಹೆಮ್ಮೆ. ಅನುಷ್ಕಾ ಅಂತ ಈ ಹುಲಿ ಹೆಸರು. ಹೋದ ವರ್ಷ ಬಂದಾಗ 2 ಇತ್ತು, ಇವಾಗ ಒಂದೇ ಇರೋದು. ಹೋದ ವರ್ಷ ಬಂದಾಗ ನಾವು 2 ನೋಡಿದ್ವಿ. ಈ ವರ್ಷ ಒಂದಿದೆ. ಅನುಷ್ಕಾ ಅಂತ ಇದ್ರ ಹೆಸರು ಅಂತೆ. ಆ ಕಡೆಯಿಂದ ಈ ಕಡೆ ತಿರುಗಾಡ್ತೈತೆ. ಅದೇನೋ ಗಾಂಭೀರ್ಯವಾಗಿ ನಡ್ಕೊಂಡು ಹೋಗ್ತೈತೆ. ನನಗೊಂದು ಕಡೆ ಖುಷಿನೂ ಹೋಗ್ತೈತೆ, ಒಂದು ಕಡೆ ಭಯನೂ ಹೋಗ್ತೈತೆ ಅದನ್ನು ನೋಡಿ. ಗುಹೆ ಮೇಲೆ ನಿಂತ್ಕೊಂಡೈತೆ, ಅದಕ್ಕೆ ಗುಹೆ ಅಂತ ಮಾಡಿದಾರಲ್ಲ ಅದ್ರ ಮೇಲೆ ನಿಂತ್ಕೊಂಡೈತೆ. ಕೆಳಗಡೆ ಬಂತು. ನಾವು ಹೋದ ವರ್ಷ ನೋಡಬೇಕಾದ್ರೆ ಹುಲಿ ಹಂಗೆ ಫೇಸ್ ಟು ಫೋಕಸ್ ಮಾಡ್ತಿತ್ತು. ಫೇಸ್ ಟು ಕ್ಯಾಮ್ರಕ್ಕೆ ಫೋಕಸ್ ಮಾಡ್ತಿತ್ತು ಫೇಸ್ನ. ಅವಾಗ ನಂಗೆ ಒಂಥರ ಭಯ ಆಗ್ತಾಯಿತ್ತು. ಇವಾಗೇನೋ ಅಷ್ಟೊಂದು ಮುಖನೇ ಸರಿಯಾಗಿ ಕಾಣಿಸ್ತಾ ಇಲ್ಲ, ಹುಲಿ ಮುಖ. ಹುಲಿ ಅದು ನೆಕ್ಸ್ಟು ಕರಡಿ ಇದೆ, ಮಲ್ಕೊಂಬಿಟ್ಟೈತೆ. ಅದೇನು ಎದ್ದೇ ಇಲ್ಲ ಅದು.
ಹಾಗೆ ಮಲ್ಕೊಂಡೈತೆ. ನಾನೇನು ಒಂಚೂರು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆ ಕಡೆ ಈ ಕಡೆ ನೋಡ್ತೀನಿ, ಹೋಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಫೇಸೇ ಕಾಣಿಸ್ತಲ್ಲ, ಅದ್ರ ಒಂಚೂರು ಲೈಟಾಗಿ ಕಾಣಿಸ್ತು. ಸ್ವಲ್ಪ ಝೂಮ್ ಮಾಡಿ ಒಂಚೂರು ಕತ್ತಂಗೆ ಎತ್ತಿತ್ತು, ಮತ್ತೆ ಮಲ್ಕೊಂಡ್ಬಿಡ್ತು. ಆಯಿತು ಮಲ್ಕಪ್ಪ ಅಂದ್ಬಿಟ್ಟು ನೆಕ್ಸ್ಟು ಕರಡಿ ಆದಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಚಿಕ್ಕ ಮರಿ ಎಲ್ಲ ನಡೆದಾಡ್ತಿತ್ತು. ಇವೆಲ್ಲ ಚಿಕ್ಕ ಮರಿ, ಮೀಡಿಯಮ್ ಸೈಜ್ ಮರಿಗಳು. ಆಮೇಲೆ ಒಂದು ಕಡೆ ಎಲ್ಲ ದೊಡ್ಡ ದೊಡ್ಡವೆಲ್ಲ ಮೇವು ಹಾಕಿದ್ದಾರೆ ಅನ್ಸುತ್ತೆ, ಎಲ್ಲ ಮೇವು ತಿಂತಿದ್ದಾವೆ. ಕಾಳು ಏನು ಅದಕ್ಕೆ ದವಸ ಧಾನ್ಯಗಳು ಏನು ಹಾಕ್ತಾರೋ ಗೊತ್ತಿಲ್ಲ, ಅದೇನು ತಿಂತಿದ್ದದನ್ನ. ನೆಕ್ಸ್ಟ್ ಬಂದಿದ್ದು ನರಿ ನೋಡೋಕ್ಕೆ. ನರಿಲು 4 ಥರ ನರಿ ಐತಿ ಇಲ್ಲಿ, 4 ಜಾತಿ ನರಿಗಳವೆ. ಇದು ಬಂದು ತೋಳ ಅನಿಸುತ್ತೆ, ಇದು ತೋಳ ದೂರದಲ್ಲಿ ಅಲ್ಲೇ ಕುತ್ಕೊಂಡೈತೆ. ಅದೇನು ಮುಂದೆ ಬರಲೇ ಇಲ್ಲ, ಆಚೆ ಕಡೆ ಮನೆ ಗೂಡುಗಳು ಐತಲ್ಲ ಅಲ್ಲೇ ಕುತ್ಕೊಂಡಿತ್ತು. ದೂರದಲ್ಲಿ ತೋಳನೋ ನರಿ ಅಂತ 2 ಕಾಣಿಸ್ತಲ್ಲ, ಅದು ತೋಳ ಇದು. ಹಂಗೆ ಮಳೆಯಲ್ಲಿ ಸ್ವಲ್ಪ ಮನೆ ಬೀಳ್ತೈತೆ, ಅದಕ್ಕೆ ಒಳಗಡೆ ಮಲ್ಕೊಂಡ್ಬಿಟ್ಟೈತೆ. ತೋಳ ಎಲ್ಲ ಮಲ್ಕೊಂಡ್ಬಿಟ್ಟೈತೆ. ಗೋಲ್ಡನ್ ಜಕಲ್ ಅಂತಾರೆ. ಇದು ಬಂದು ಗುಳ್ಳೆ ನರಿ. ಏನಪ್ಪ ನರಿ ಮರಿಗಳು ಅನ್ಸುತ್ತೆ ಇದು. ಎಲ್ಲ ಆ ಕಡೆ ಕಡೆ ನಡೆದಾಡ್ಕೊಂಡಿದ್ರು. ಇವೆಲ್ಲ ನರಿ ಚಿಕ್ಕ ಚಿಕ್ಕ ಮರಿಗಳ. ಝೂಮ್ ಮಾಡು ಮಾಡ್ದಾಗ್ಲಿ ಎಷ್ಟೊಂದು ಮಾಡಿ. ಇದು ದೊಡ್ಡ ನರಿ. ಏನೋ 2 ನರಿಗಳು ಜಗಳಾಡ್ತದವೆ, ಏನಕ್ಕಂತ ಗೊತ್ತಿಲ್ಲ. ಏನೋ ಡಿಸ್ಕಸ್ ಮಾಡ್ತಿದ್ದಾವೇನೋ ಗೊತ್ತಿಲ್ಲ. 2 ನಿಂತ್ಕೊಂಡು ಜಗಳ ಮಾಡಿಕೊಂಡು, 2 ಕೂತಿದ್ದಾವೆ ಆರಾಮಾಗಿ, ಇನ್ನೆರಡು ನಿಂತ್ಕೊಂಡು ಏನು ಡಿಸ್ಕಸ್ ಮಾಡ್ತಿದ್ದಾವೆ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅಲ್ಲೇ ಬೋಟ್ ವಿವಾಹ ಐತೆ. ನಾವೇನು ಬೋಟಲ್ಲಿ ಹೋಗಿಲ್ಲ. ನೆಕ್ಸ್ಟ್ ಅಲ್ಲಿ ಜಿಂಕೆ ಇತ್ತು, ಜಿಂಕೆ ನೋಡೋಕೆ ಬಂದ್ವಿ. ಇಲ್ಲಿ ಜಿಂಕೆ ಇದ್ದು, ಜಿಂಕೆ ಮರಿನೇ ಒಂದು ಕಡೆ ಹಾಕಿದ್ರು, ಮತ್ತು ಜಿಂಕೆ ದೊಡ್ಡ ಜಿಂಕೆನೂ ಒಂದು ಕಡೆ ಎಲ್ಲ ಬಿಟ್ಟಿದ್ರು. ಇದೆಲ್ಲ ಮೀಡಿಯಮ್ ಸೈಜ್ ಜಿಂಕೆ ಇಲ್ಲ. ಮತ್ತು ಆಮೇಲೆ ನೀರಾನೆ ನೋಡೋಕೆ ಹೋದ್ವಿ. ಹಿಪ್ಪೋಪೊಟೇಮಸ್ ಅದು ಮಲ್ಕೊಂಬಿಟ್ಟೈತೆ, ಅದು ಯಾಕೋ ನೀರೊಳಗಡೆನೆ ಮುಳ್ಕೊಂಬಿಟ್ಟೈತೆ. ಸ್ವಲ್ಪ ತಲೆ ಎತ್ತುತ್ತೆ, ಆಮೇಲೆ ಹಂಗೆ ನೀರೊಳಗಡೆನೆ ತಲೆ ಬಿಟ್ಕೊಂಡ್ಬಿಡ್ತೈತೆ. ನಾನು ಒಂದು 2-3 ನಿಮಿಷ ವೆಯ್ಟ್ ಮಾಡಿದೆ, ನೋಡೋಣ ಎಲ್ಲೋ ಆಚೆ ಬರ್ತೈತೆ ಅಂತ. ಅದು ಆಚೆ ಬರಲಿ, ಹೆಂಗೆ ತಲೆ ಮೇಲೆ ಎತ್ತೋದು ಮತ್ತು ಹಾಗೆ ನೀರಲ್ಲೇ ಮುಳುಗೋಗ್ಬಿಡೋದು, ಹಂಗೆ ಮಾಡ್ತಿತ್ತು. ಹಂಗೆ ಮಾಡ್ಕೊಪ್ಪ ಅಂದ್ಬಿಟ್ಟು ಮುಂದಕ್ಕೆ ಹೋದ್ವಿ ನಾವು, ಬೇರೆ ಅನಿಮಲ್ಸ್ ನೋಡೋಣ ಅಂದ್ಬಿಟ್ಟು.
ನೆಕ್ಸ್ಟ್ ಆನೆ ನೋಡಿದ್ವಿ. ಆನೆ ಎಲ್ಲ ಮರಿ ಇತ್ತು, ಒಂದು 4-5 ಆನೆ ಮರಿಗಳೈತೆ. ಏನೋ ದೊಡ್ಡ ಆನೆ ಇಲ್ಲ, ಬರೀ 4 ಮರಿ ಐತೆ. ಸಫಾರಿಗೆ ಹೊಟ್ಟೋಗೈತೆ ಗೊತ್ತಿಲ್ಲ, ಬಟ್ ಆನೆ ದೊಡ್ಡ ಆನೆ ಅಂತೂ ಇಲ್ಲ. ಅಲ್ಲಿ ನಾವು ನೋಡಿಲ್ಲ. ನಾವೊಂದು 1 ಇಯರ್ಸ್ ಬ್ಯಾಕ್ ಬಂದಾಗ ದೊಡ್ಡ ಆನೆ ಒಂದು 2-3 ಮರಿ ನೋಡಿದ್ವಿ. ದೊಡ್ಡ ಆನೆ 1-2 ನೋಡಿದ್ವಿ. ಈ ಸಲ ಏನು ಆನೆ ದೊಡ್ಡ ಆನೆ ಇಲ್ಲ, ಬರೀ 4 ಮರಿ ಐತೆ. ಮರಿ ಆನೆಗಳವೆ. ಮರಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಮರಿನೇ. ಹಂಗೆ ಎಷ್ಟೆಲ್ಲ ನೋಡಿದ್ವಿ ಅಂತ ಹಂಗೆ ಲೆಕ್ಕ ಹಾಕ್ಕೊಂಡು ಆನೆಯಿಂದ ನೆಕ್ಸ್ಟು ಚಿರತೆ ನೋಡೋಕೆ ಹೋದ್ವಿ. ಆನೆ ಆದ್ಮೇಲೆ ನೆಕ್ಸ್ಟ್ ಇರೋದೇ ಚಿರತೆ. ಮೂರು ಚಿರತೆನೂ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿರುತ್ತೆ. ಕೆಳಗಡೆನೂ ಇಡೋದಿಲ್ಲ ಅದನ್ನು ಚಿರತೆಯನ್ನು. ಹಾಗೆ ಎಷ್ಟು ಕಾಣಿಸ್ತಿದೆ ಅಷ್ಟು ವಿಡಿಯೋ ಮಾಡಿಕೊಂಡೆ. ಈಗ ಅಂಕಿಟ್ಕೊಂತ ಹೋಗು ಎತ್ಕೊಂಡು ಚಲೋ. ಅಲ್ಲೇನೋ ಮಾಡಿಕೊಂಡು ಮುಂದಕ್ಕೆ ಲಯನ್ ನೋಡಕ್ ಹೋದ್ವಿ. ಸಿಂಹನ ಮುನ್ನ ನಂಗೆ ಪ್ರೆಸರ್ ಸಿಂಹಂತೂ ತುಂಬ ನೋಡ್ಕೊಳ್ಳೋರು ಫೋನ್ ಮಾಡಿ रुक जा, थोड़ा गिट्टी उठा यार. रुक जा भाई, दोनों आगे बढ़. ಅವ್ರು ನೋಡ್ಕೊಳ್ಳೋರು ಬಂದು ಕರ್ಕೊಂಡು ಹೋದ್ರು, ಅದು ವಾಪಸ್ ಬರ್ತಾನೆ ಐತೆ. ಎಲ್ಲ ಕೋಪ ಜಾಸ್ತಿ ಬಂದ್ಬಿಟ್ಟೈತೆ. ಅವರು ಕಿರ್ಚೋದು, ಆ್ಯಕ್ಷನ್ ಮಾಡಿ ಅವು ಅಂತ ಅಂತಾರೆ. ಅದಕ್ಕೇನೋ ಬಂದು ಬಿದ್ದು ಕುತ್ಕೊಳ್ತೈತದು. ಅದೆಲ್ಲೇ ಕುತ್ಕೊಳ್ತೈತೆ, ಅಲ್ಲೇ ಬದಿಗೊತ್ತಿರೋದು ಕುತ್ಕೊಳ್ತೈತೆ. ಆಮೇಲೆ ಸರಿಯಾಗಿ ಬಂದು ಬೈದರು ಅವರು. ಆಮೇಲೆಲ್ಲ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿದ್ರು. ಆಮೇಲೆ ಕಿರ್ಚಾಡ್ಸೋದನ್ನ देख ले देखो तो सही देख ಹಾಗೆ ಇರೋ ಬೆಂಕಿ ಇಲ್ಲಿ ಆಚೆ ಹೋಗ್ಬಿಟ್ಟಿದೆ ಹಂಗ. ಅನಿಮಲ್ಸ್ ಎಲ್ಲ ನೋಡಾಯ್ತು. ಇವಾಗೆಲ್ಲ ಬರ್ಡ್ಸ್ ಇರೋದು ಎಲ್ಲ ವೆರೈಟಿ ಬರ್ಡ್ಸ್ಗಳಿದೆ. ಯಾವುದಂತಂತೂ ನನ್ನ ಹೆಸರು ನೋಡಿಲ್ಲ. ಯಾವುದು ಅಲ್ಲಿ ಏನೇನು ಬರ್ಡ್ಸ್ ಇದೆ ಅದನ್ನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೆಸರೆಲ್ಲ ಅಲ್ಲಿತ್ತು, ಬಟ್ ನಾನು ಅದನ್ನ ನೋಡ್ಕೊಬೇಕಾಯ್ತು. ಅದು ನೋಡಿಲ್ಲ. ಬರೀ ಬರ್ಡ್ಸ್ಗಳನ್ನೇ ನಾನು ನೋಡಿ ವಿಡಿಯೋ ಮಾಡಿದ್ದೀನಿ. ಹೆಸರು ಹೇಳ್ದೆ ಇರೋದಕ್ಕೆ ಮಾತ್ರ ಬೇಜಾರು ಮಾಡ್ಕೋಬೇಡಿ ಯಾರೂ. ಅಲ್ಲೇ ಇಟ್ಟಿದ್ದಾರೆ, ಹೆಸರು ಬರೆದಿಟ್ಟಿದ್ದಾರೆ. ಬಟ್ ಯಾವ ಬಡ್ಸ್ತು ಅಂತ ಗೊತ್ತಾಗಲ್ಲ. ಯಾವ ಬಡ್ಸ ಈ ಬಡ್ಸ್ತು ಅಂತ. ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಯಿತು ನನಗೆ, ಯಾವ ಬಡ್ಸೇನು ಅಂತ. ಏಯ್
ಮುಗಿಲಿ ಮೊದಲೇ ಹಾಗೆ ವೈಟ್ ನವಿಲ್ ಐತೆ, ಅದನ್ನು ನೋಡ್ತಿದ್ವಿ. ನನ್ನ ಮಗ ವೈಟ್ ನವಿಲೇ ನೋಡಿಲ್ವಂತೆ ಯಾವತ್ತೂ. ಅಯ್ಯೋ ಸುಮ್ಮನೆ ಏನು ಐತೆ ಅಂದ್ಕೊಂಡೆ ಮಮ್ಮಿ, ರಿಯಲಾಗೂ ವೈಟ್ ನವಿಲ್ ಐತೆ. ನಮ್ಮ ಬೇರೆ ಕಡೆ ದೇಶದಲ್ಲಿ ಐತೇನೋ ಅಂದ್ಕೊಂಡಿದ್ದಂತೆ ನವಿಲ್ನ, ವೈಟ್ ನವಿಲ್ನ. ಇವಾಗ ವೈಟ್ ನವಿಲ್ ನೋಡೋನೆ. ಅದಕ್ಕೆ ಮಕ್ಕಳನ್ನ ಒಂದೆಲ್ಲಾರ ಪ್ರಾಣಿಗಳು ನೋಡಿದಾಗ ಇಂಥವ ಅಂತ ಅವಕ್ಕೆ ಗೊತ್ತಾಗ್ತೈತೆ. ಎಲ್ಲ ಪಕ್ಷಿನೂ ಕೆಳಗಡೆನೇ ಇರ್ತವೆ. ನಾವುಗಳು ಜನಗಳು ನೋಡಿದಾಗ ಹೆದ್ರುಕೊಂಡು ಮೇಲೆ ಹಾರ್ಬಿಟ್ಟು ಕೂತ್ಕೊಂಡ್ಬಿಡ್ತೈತೆ ಅನಿಸುತ್ತೆ. ಇದು ನಾರ್ಮಲ್ ನಾವು ಎಲ್ಲ ನೋಡ್ರು ನವಿಲಿದು. ಎಲ್ಲ ಬರ್ಡ್ಸ್ ನೋಡಾದ್ಮೇಲೆ ಮೊಸಳೆ ನೋಡ್ಕೊಂಡ್ಬಂದ್ವಿ. ಮೊಸಳೆ ನೋಡೋಕೆ ಹೋದ್ವಿ. ಮೊಸಳೆ ನೋಡ್ಕೊಂಡು ನೆಕ್ಸ್ಟ್ ಬರ್ಡ್ಸ್ಗಳು ಒಳ್ಳೆ ಕಲರ್ ಬರ್ಡ್ಸ್ಗಳಿದೆ. ತುಂಬ ಚೆನ್ನಾಗಿತ್ತು ಬರ್ಡ್ಸ್ಗಳು ನೋಡೋಕ್ಕೆ. ಆ ಸೌಂಡು ಮತ್ತು ಕಲರ್ ರೆಡ್ ಕಲರ್ ಬ್ಲೂ ಮತ್ತು ಗ್ರೀನು ಎಲ್ಲ ಮಿಕ್ಸ್ ಬರ್ಡ್ಸ್ಗಳಿದೆ. ನೋಡ್ತೀನಿ ಬಿಡುಮನ ಕೊಡಿಲ್ಲ, ನಾನೊಂದ್ಸಲ ನೋಡ್ತೀನಿ. ಇದು ಒಂದು ಜಾತಿ ಮೊಸಳೆ. ಇದು ನಾರ್ಮಲ್ ಮೊಸಳೆ. ಇದು ಬೇರೆ ಜಾತಿ ಕಾಣಿಸ್ತಲ್ವಾ? ಕಾಣಿಸ್ತಾ? ಮೊಸಳೆಲೇ ಐತೆ. 3-4 ಥರ ವಿಧ ಮೊಸಳೆಗಳಿವೆ ಇಲ್ಲಿ. ಎಲ್ಲ ಸಪ್ರೇಟಾಗಿ ಐತೆ. ಆ ಮೊಸಳೆ ಒಂದು ಸಪ್ರೇಟಾಗಿ, ಈ ಮೊಸಳೆ ಸಪ್ರೇಟು. ದಡದಲ್ಲಿ 1-2-3 ಇದ್ದು ನೀರೊಳಗಡೆ ಐತೆ. ನೀರೆಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ಇದು ಮೊಸಳೆ ಮರಿ. ಇದೊಂದು ಸ್ವಲ್ಪ ಏನೋ ಮೋತಿ ಸ್ವಲ್ಪ ಶಾರ್ಪಾಗೈತೆ ಮೋತಿ. ಇದು ಮರಿ ಮೊಸಳೆ. ಇದ್ರ ದೊಡ್ಡದ ಮೊಸಳೆ ಇಲ್ಲ, ಇನ್ನೊಂದು ಅದೇ ಪಕ್ಕದಲ್ಲ ಅದು ಬಿಟ್ಟಿದ್ದಾರೆ. ಇದು ಸ್ವಲ್ಪ ಚಿಕ್ಕ ಮೊಸಳೆ ಅನಿಸುತ್ತೆ. ಇದೊಂದು ಸೈಡಲ್ಲಿ ಇದ್ದಾರೆ. ಇದಕ್ಕಿಂತ ಡಬಲ್ ಸೈಜ್ ಐತೆ ಅದು.
ಈ ಸಣ್ಣ ಮೊಸಳೆ ಪಕ್ಕದಲ್ಲೇ ಈ ಥರ ಮೊಸಳೆ ಇದೆ. ಇದಕ್ಕೆ ಮೂತಿ ಶಾರ್ಪ್ ಆಗೈತಿ. ಇದು ದೊಡ್ಡ ಮೊಸಳೆ, ಅದಕ್ಕೆ ಸ್ವಲ್ಪ ಸೈಜ್ ಡಬಲ್ ಇದೆ. ಇದು ಪಕ್ಕದಲ್ಲೇ ಇದೆ. ಇದು ಸಣ್ಣ ಮೊಸಳೆ ಪಕ್ಕದಲ್ಲೇ ಐತಿ. ಇನ್ನು ಮರಿ ಎಲ್ಲ ಸಪ್ರೇಟಾಗಿ ಇಟ್ಟಿದ್ದಾರೇನೋ ಅನಿಸುತ್ತೆ. ಮಮ್ಮಿ ಬೇಡವಂತ ಚಲೋ ಬೇಡ. ಈಗ ಒಂದು ಗಿಣಿ ಮಾತ್ರ ಕಂಬಿ ಮೇಲೆ ಕುತ್ಕೊಂಡು ಬಾಂಡ್ ಎತ್ಕೊಳಪ್ಪ. ಏನು ಮಾತಾಡ್ಸಿದ್ಕೆ ಮಾತಾಡ್ತೈತಿಲ್ಲ ಅಂದ್ರೆ ಕುಯ್ ಕುಯ್ ಅಂತ ಸುಮ್ಮನೆ ಮಾಡ್ತೈತೋ ಗೊತ್ತಿಲ್ಲ. ಮಳೆ ಜಾಸ್ತಿ ಆಯಿತು ಪಾಪ. ಆ ಕಡೆ ಈ ಕಡೆ ಎಲ್ಲ ಹಾರಾಡ್ತಾ ಇದ್ದಾವೆ ಮಳೇಲಿ. ಇದು ಕೆಂಪು ಕಿವಿಯ ಆಮೆ ಅಂತ ಹೆಸರು. ಅಲ್ಲೇ ಬೋಲ್ಡ್ ಹಾಕಿದ್ರು. ಕೆಂಪು ಕಿವಿ ಕಾಣಿಸ್ತಲ್ಲ, ಬಟ್ ಇದು ಆಮೆ ಥರ ಐತೆ. ನಿನ್ ಕಣ್ಣು ಕಾಣಿಸ್ತಿಲ್ಲ. ಏನಾಚಲ್ ಇದು? ಪೈಥಾನ್ ಮನೆಗ್ತೈತಿ. ಕಾಣಿಸ್ತಾ? ಏನು ಅಪ್ಪ ಮಗು ಎಲ್ಲೋದ್ರು? ಬನ್ರಿ. ಇಲ್ಲಿ ಬಾವಿದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕಾಣಿಸ್ತಿದೆ. ನಿಮ್ಮ ನಡೆಯೋಣ. ಇವಾಗ ಎಲ್ಲ ನೋಡಾಯಿತು ಪ್ರಾಣಿಗಳನ್ನು. ಇನ್ನೂ ಐತೆ. ನೆಕ್ಸ್ಟು ನೀರಲ್ಲಿರೋ ಪಕ್ಷಿ ಬರ್ಡ್ಸ್ ಬರ್ತೈತಲ್ಲ ಅದು ನೋಡೋಕೆ ಬಂದರೆ ಅಷ್ಟೇ. ತುಂಬ ಮಳೆ ಬಂದಿತ್ತು, ನೋಡೋಕ್ಕಾಗಿಲ್ಲ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಬಟ್ ನೋಡೋಕ್ಕೆ ಆಗಿಲ್ಲ, ಮಳೆ ಜಾಸ್ತಿನೇ ಆಗ್ತಿತ್ತು. ಅಷ್ಟರಲ್ಲಿ ಎಲ್ಲ ನೋಡ್ಕೊಂಡಿದ್ವಿ. ಬರ್ಡ್ಸ್ಗಳು ಎಲ್ಲ ನೋಡಿ ಬಂದಿದ್ವಿ. ಅಷ್ಟರಲ್ಲಿ ನೀರೊಳಗೆ ಬಿಟ್ಟಿರ್ತಾರೆ ಆ ಬರ್ಡ್ಸ್ಗಳನ್ನ ನೋಡೋಕ್ಕೆ. ಇನ್ನು ಪಕ್ಷಿಗಳ ಲೋಕಲ್ ಹಾಕಿದ್ರು. ಅಷ್ಟು ತುಂಬ ಮಳೆ ಬಂದು ಸೈಡ ನಿಂತ್ಕೊಂಡ್ವಿ. ಪಾಪ ಅವು ಮಳೆ ನಿಲ್ತಾ ಇದ್ದಾವೆ. ಅವರ ಸೈಡ ನಿಂತ್ಕೊಂಡು ಪರ್ಕೆಲ್ಲೇ ಇದ್ರಿಂದ ಮಳೆ ಏನು ಮಾಡೋಕ್ಕಾಗಲ್ಲ.
ಇವಾಗ ಬಸ್ಸಲ್ಲಿ ಹೋಗ್ಬೇಕಷ್ಟೇ, ಇಷ್ಟು ಮಳೆಯಿಂದ ಗಾಡೀಲಿ ಹೋಗ್ಬೇಕು. ನಾವು ಗಾಡೀಲಿ ಹೋಗಿದ್ವಿ 2 ವೀಲರ್, ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ.